ನಾನಿವತ್ತು ರಾಗಿ ಮುದ್ದೆ ಹೇಗೆ ಮಾಡ್ತಾರೆ ಹಾಗೂ ಅದರ ಬೆನಿಫಿಟ್ಸ್ ಹಾಗೆ ರಾಗಿ ಮುದ್ದೆ ಏನು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ರಾಗಿ ಮುದ್ದೆನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಇವೆರಡು ಸ್ಟೇಟ್ನಲ್ಲಿ ತುಂಬಾ ಫೇಮಸ್ ಆಗಿರುವ ರಾಗಿ ಮುದ್ದೆನ ಮಾಡುತ್ತಾರೆ. ತಮಿಳುನಾಡುದಲ್ಲಿ ಕೂಡ ಇದನ್ನು ರಾಗಿ ಮುದ್ದೆಗೆ ರಾಗಿ ಕಲಿ ಅಂತ ಕರೀತಾರೆ. ಮೇನ್ ಫುಡ್ಸ್ ಡಿಸ್ಟಿಕ್ ಇನ್ ಕರ್ನಾಟಕ ಅಂದರೆ ಯಾವ ಡಿಸ್ಟಿಕ್ನಲ್ಲಿ ರಾಗಿ ಮುದ್ದೆನ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಅವು ಯಾವ್ಯಾವ ಡಿಸ್ಟಿಕ್ಕು ಅಂದರೆ ಕೋಲಾರ, ಮಂಡ್ಯ, ಹಾಸನ, ಮೈಸೂರು, ತುಮಕೂರು, ಬೆಂಗಳೂರು ಹಾಗೂ ರಾಮನಗರ. ಇವು ಎಲ್ಲ ಡಿಸ್ಟಿಕ್ನಲ್ಲಿ ರಾಗಿ ಮುದ್ದೆನ ಮಾಡುತ್ತಾರೆ ಹಾಗೂ ಇದು ತುಂಬಾ ಫೇಮಸ್ ಆಗಿದೆ. ನಾರ್ತ್ ಈಸ್ಟ್ ಇಂಡಿಯಾ ಕೂಡ ಫೇಮಸ್ ಆದ ಡಿಶ್ ಅಂತ ಕರೀತಾರೆ. ಇಲ್ಲಿ ತುಂಬಾ ಬೆನಿಫಿಟ್ಸ್ನ ನಾನು ನಿಮಗೆ ಹೇಳ್ತೀನಿ. ರಾಗಿ ಮುದ್ದೆಯಿಂದ ಏನೇನು ಬೆನಿಫಿಟ್ಸ್ ಅಂತಂದರೆ, ರಾಗಿ ಮುದ್ದೆ ಸೇವಿಸೋದರಿಂದ ನಮಗೆ ಕ್ಯಾಲ್ಸಿಯಂ ಬರುತ್ತೆ ಹಾಗೂ ವಿಟಮಿನ್ ಡಿ ಕೂಡ ಇರುತ್ತೆ, ಮಿನರಲ್ಸ್ ಕೂಡ ಬರುತ್ತೆ. ಇದರ ಬೆನಿಫಿಟ್ಸ್ನ ನಾನು ನಿಮಗೆ ಮೊದಲಿಂದನೂ ಹೇಳ್ತಾನೆ ಬರ್ತಾ ಇದ್ದೀನಿ. ಅದು ಏನಂದರೆ ಸ್ಕಿನ್. ರಾಗಿ ಮುದ್ದೆ ನಾವು ಸೇವಿಸೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗಿರುತ್ತೆ. ಡಯಾಬಿಟೀಸ್ ಅಂತಂದರೆ ಯಾರು ಡಯಾಬಿಟಿಕ್ ಪರ್ಸನ್ಸ್ ಇರ್ತಾರೆ ಅವರು ರಾಗಿ ಮುದ್ದೆ ಸೇವಿಸೋದರಿಂದ ಅವರು ನಾರ್ಮಲ್ ಆಗಿ ಇರ್ತಾರೆ. ಯಾವ ಡಿಸೀಸು ಕೂಡ ಅವರ ಹತ್ರ ಬರೋದಿಲ್ಲ. ನಾರ್ಮಲ್ ಆಗಿ ಬಿಹೇವ್ನ ಮಾಡ್ತಾರೆ. ಮಾಡೋದ್ರಿಂದ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬಹುದು ಹಾಗೂ ಫ್ಯಾಟ್ ರೆಡ್ಯೂಸನ್ನು ಕೂಡ ನೀವು ಮಾಡ್ಕೋಬಹುದು. ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇನಪ್ಪ ಅಂತಂದರೆ, ರಾಗಿ ಮುದ್ದೆನ ಯಾವ ವರ್ಷದಿಂದಲೇ ಶುರು ಮಾಡ್ಕೊಂಡಿರಬಹುದು ಅಂತ. ಹೌದಲ್ವಾ? ರಾಗಿ ಮುದ್ದೆಯನ್ನು 5000 ವರ್ಷ ಹಿಂದೆಯೇ ರಾಗಿ ಮುದ್ದೆ ಮಾಡಲು ಶುರು ಮಾಡಿಕೊಂಡಿದ್ದಾರೆ. ಇವಾಗ ರಾಗಿ ಮುದ್ದೆ ಬೆನಿಫಿಟ್ ಹಾಗೂ ರಾಗಿ ಮುದ್ದೆ ಏನು ಅಂತ ನೀವು ತಿಳ್ಕೊಂಡಿರ. ಇವಾಗ ರಾಗಿ ಮುದ್ದೆ ಹೇಗೆ ಮಾಡುತ್ತಾರೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಪಾತ್ರೆಗೆ 2 ಗ್ಲಾಸಷ್ಟು ನೀರನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾವು GRB ತುಪ್ಪನ ಬಳಸ್ತಾ ಇದ್ದೀವಿ. 2 ಸ್ಪೂನ್ GRB ತುಪ್ಪ. 5 ನಿಮಿಷ ಅದನ್ನು ಹಾಗೆ ಮುಚ್ಚಿಬಿಡೋಣ. ಅಲ್ಲಿವರೆಗೆ ನಾವು ರಾಗಿ ಹಿಟ್ಟನ್ನು ತಯಾರಿಸ್ಕೊಳ್ಳೋಣ ಬನ್ನಿ. ಅರ್ಧ ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನು ಹಾಕಿ ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಪಳ ಅಂತ ಕುದೀತಾ ಇರಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು. ಇವಾಗ ರಾಗಿ ಹಿಟ್ಟನ್ನು ಸ್ಲೋ ಆಗಿ ಹಾಕಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಕುದಿಬೇಕು. ಇವಾಗ ಕುದ್ದ ಮೇಲೆ 1 ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವ ಎಲ್ಲಿವರೆಗೆ ಅಂದರೆ ಈ ಥರ ಅದೇ ತಾನೇ ಬಾಲ್ ಆಗ್ತಿರಬೇಕು, ಗಟ್ಟಿಯಾಗಿರಬೇಕು. ಅಲ್ಲಿವರೆ ಮಟ್ಟ ನೀವು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಇವಾಗ ನೋಡಿ ತಾನೇ ಬಾಲ್ ಆಗ್ತಾ ಇದೆ. ಸೊ ಇವಾಗ ಒಂದು 5 ನಿಮಿಷನ ಮುಚ್ಚಿ ಬಿಡೋಣ. 5 ನಿಮಿಷದಾದಮೇಲೆ ಸ್ಟೋವ್ನ ಆಫ್ ಮಾಡಿ. ಈ ಥರ ರಾಗಿ ಮುದ್ದೆ ಆಗ್ತಾ ಇರಬೇಕು. ಸೊ ಇವಾಗ ರಾಗಿ ಮುದ್ದೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಟ್ಟೆ. ಇವಾಗ ಮುದ್ದೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ಬಿಸಿ ಇದ್ದಾಗೆ ಮುದ್ದಿನ ತಯಾರಿಸ್ಕೋಬೇಕು. ಬಿಸಿ ಕೈಗೆ ತಾಕುತ್ತೆ ಅಲ್ವಾ, ಅದಕ್ಕೋಸ್ಕರ ನೀವು ತಣ್ಣೀರನ್ನ ಸ್ವಲ್ಪ ಕೈಗೆ ಹಚ್ಕೊಂಡು ಅದನ್ನು ಮುದ್ದೆನ ಈ ಥರ ಗುಂಡಾಗಿ ಮಾಡ್ಕೋಬೇಕು. ರಾಗಿ ಮುದ್ದೆ ತಯಾರಾಯಿತು. ಮುದ್ದೆ ಎಷ್ಟು ಸುಲಭ ಅಲ್ಲ, ಮುದ್ದೆ 5 ನಿಮಿಷದಲ್ಲಿ ಮಾಡ್ಕೋಬೋದು.
ಇವಾಗ ಮುದ್ದೆ ಜೊತೆ ಗಟ್ಟಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನಾವು ಕೊಬ್ಬರಿ ಸಾರನ್ನು ಮಾಡ್ಕೊಂಡಿದ್ವಿ. ನಿಮಗೆ ಯಾವ ಸಾರು ಇಷ್ಟ ಆಗುತ್ತೆ ಅದನ್ನು ನೀವು ಬಳಸ್ಕೋಬಹುದು. ರಾಗಿ ಮುದ್ದೆ ಮಾಡುವ ವಿಧಾನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.